110 ವರ್ಷಗಳ ಇತಿಹಾಸವಿರುವ ದಿ ಟರ್ನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಎನ್ ನಾಗರಾಜ್ ರವರಿಂದ ಹೊಸಕೋಟೆ ತಾಲೂಕಿನ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಟೌನ್ ಬ್ಯಾಂಕ್ನ ಷೇರುದಾರರಿಗೆ ಅಭಿನಂದನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಕಳೆದ 110 ವರ್ಷಗಳಿಂದ ದಿ ಟರ್ನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಷೇರುದಾರರ ಶ್ರೇಯೋಭಿಲಾಷೆಗೆ ಶ್ರಮಿಸುತ್ತಿದ್ದು ಲಾಭದಾಯಕದತ್ತ ಮುನ್ನುಗ್ಗುತ್ತಿರುವ ಈ ಬ್ಯಾಂಕಿನ ಚುನಾವಣೆ ಇದೇ 2025ರ ಫೆಬ್ರವರಿ ನಡೆದಿದ್ದು, ಈ ಚುನಾವಣೆಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಎನ್ ನಾಗರಾಜ್ ಅವರು ಭರ್ಜರಿ ಜಯವನ್ನು ಗಳಿಸಿದ್ದು, ಇದಕ್ಕೆ ಕಾರಣಕರ್ತರಾದ ಹೊಸಕೋಟೆ ತಾಲೂಕಿನ ಶಾಸಕರಾದ ಶರತ್ ಬಚ್ಚೇಗೌಡರವರು, ಟೌನ್ ಮುಖಂಡರಾದ ಬಿ ಬೈರೇಗೌಡರು ಸೇರಿದಂತೆ ವಾರ್ ರೂಮ್ ಹಾಗೂ ಷೇರುದಾರರು, ಕಾಂಗ್ರೆಸ್ ಮುಖಂಡರು, ಸ್ನೇಹಿತರು, ಹಿತೈಷಿಗಳು, ಬಂಧು ವರ್ಗದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ನಮಸ್ಕಾರ. ಹೊಸಕೋಟೆ ಟೌನ್ ಕೋಆಪರೇಟಿವ್ ಬ್ಯಾಂಕಿನ 26ನೇ ಸಾಲಿನ 5 ವರ್ಷಗಳ ಚುನಾವಣೆ ದಿನಾಂಕ 9/2/2025 ನಡೆದಿದ್ದು, ಅದರ ಫಲಿತಾಂಶವು 9/12/2025 ಫಲಿತಾಂಶ ಬಂದಿರುತ್ತೆ. ಆ ಫಲಿತಾಂಶದಲ್ಲಿ ಎನ್ ನಾಗರಾಜ್ ಆಟೋ ಗುರುತಿನ ಅಭ್ಯರ್ಥಿಯಾದ ನಾನು ಅತ್ಯಂತ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ದೇನೆ. ನನ್ನ ಗೆಲುವಿಗೆ ಶ್ರಮಿಸಿದ ಕಾಂಗ್ರೆಸ್ ಪಕ್ಷದ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ, ಹೊಸಕೋಟೆ ಟೌನಿನ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿ ಬೈರೇಗೌಡರ ನೇತೃತ್ವದಲ್ಲಿ ಮತ್ತು ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು ಶ್ರಮದಿಂದ ಈ ದಿನ ನಾವು ಗೆಲುವನ್ನು ಸಾಧಿಸಿದ್ದೇನೆ. ಅದರ ಜೊತೆಗೆ ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲ ಹೊಸಕೋಟೆಯ ಜನತೆ ಮತ್ತು ಷೇರುದಾರರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಚುನಾವಣೆ ಪ್ರಾರಂಭಗೊಂಡು ಕೊನೆಯಾಗುವವರೆಗೂ ಕೂಡ ವಾರ್ ರೂಮ್ ಅಂತೇಳಿ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ವಾರ್ ರೂಮ್ ಮಾಡಿಕೊಂಡು ಸಲಹೆ ಸೂಚನೆಗಳನ್ನು ನೀಡುತ್ತಾ ಕಾಲಕ್ಕೆ ಬೇಕಾಗುವಂಥ ಎಲ್ಲ ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ಗೆಲುವಿಗೆ ಶ್ರಮಿಸಿರುವುದರಿಂದ ಹೊಸಕೋಟೆ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಷೇರುದಾರರಿಗೂ, ಹೊಸಕೋಟೆಯ ಜನತೆಗೂ, ನನ್ನ ಹಿತೈಷಿಗಳಿಗೂ, ನನ್ನ ಮಿತ್ರರಿಗೂ ಹಾಗೂ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.